ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೋ ಈಸಿ. ನಿಮ್ಮ ನೆಚ್ಚಿನ ಚಾನೆಲ್ಗೆ ಆದರದ ಸ್ವಾಗತ. ಟುಡೇ ವಿ ಆರ್ ಡೈವಿಂಗ್ ಇನ್ ಟು ಪಾರ್ಟ್ 3 ಆಫ್ ಅ ಲೈನ್ ಬೈ ಲೈನ್ ಬ್ರೇಕ್ ಡೌನ್ ಆಫ್ ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್ ಬೈ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 20 ಹಾಗೂ 21 ಇವೆರಡರ ಸಂಪೂರ್ಣ ವಿವರಣೆನ ತುಂಬ ಸರಳವಾಗಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕಲಿಯಲಿದ್ದೇವೆ. In our previous parts, we saw how Mara tied the creeper to a tree. Now let's see the incredible and funny incident that happened to Mara's teeth. So let's look at the textbook line by line and learn spontaneously. Now, a brief recap. Since there was a stream flowing nearby, Mara decided to brush his teeth and wash his face before trekking back home. We had stopped here, so we will just brush this up once quickly. So students, look at this first line. There was a stream running close by. ಅಂತಂದ್ರೆ ಹತ್ತಿರದಲ್ಲೇ ಒಂದು ತೊರೆ ಹರಿಯುತ್ತಿತ್ತು. Seeing that, Mara decided to brush his teeth and wash his face. ಮಾರಾ ತನ್ನ ಹಲ್ಲನ್ನ ಉಜ್ಜಿ ಮುಖ ತೊಳೆಯಲು ನಿರ್ಧರಿಸ್ತಾನೆ. ಬಿಫೋರ್ ಟ್ರೆಕಿಂಗ್ ಬ್ಯಾಕ್ ಹೋಮ್ ಅಂತಂದ್ರೆ ಕಾಡಿನಿಂದ ಮನೆಗೆ ವಾಪಸ್ ನಡ್ಕೊಂಡು ಹೋಗುವ ಮುನ್ನ ಚೆನ್ನಾಗಿ ಹಲ್ಲನ್ನ ಉಜ್ಜಿ ಮುಖ ತೊಳ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ. ಹಿಯರ್ ಟ್ರೆಕಿಂಗ್ ಮೀನ್ಸ್ ವಾಕಿಂಗ್ ಅ ಲಾಂಗ್ ಡಿಸ್ಟೆನ್ಸ್ ಇನ್ ನೇಚರ್. ಅಂದರೆ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ದೂರ ಪ್ರಯಾಣ ಮಾಡೋದು ಅಂತ ಇದರ ಅರ್ಥ. ವೆನ್ ಹಿ ಬ್ರೋಕ್ ಅ ಸ್ಮಾಲ್ ಸ್ಟಿಕ್ ಫ್ರಮ್ ಅ ನಿಯರ್ ಬೈ ಪ್ಲಾಂಟ್ ಟು ಬ್ರಷ್ ಅ third or fourth time, he felt a sour taste in his mouth. What happened next is very interesting. When he snapped a small branch, ಅಂದ್ರೆ ಅವನು ಹತ್ತಿರದ ಗಿಡದಿಂದ ಒಂದು ಸಣ್ಣ ಕಡ್ಡಿನ ಮುರಿದಾಗ, ಟು ಬ್ರಷ್ ಫಾರ್ ಅ ಥರ್ಡ್ ಆರ್ ಫೋರ್ತ್ ಟೈಮ್ ಅಂತಂದ್ರೆ ಮೂರನೆಯ ಅಥವಾ ನಾಲ್ಕನೆಯ ಬಾರಿ ಹಲ್ಲುಜ್ಜಲು ಬಳಸಿದಾಗ, he suddenly noticed a very sharp sour taste in his mouth. ಅವನ ಬಾಯಲ್ಲಿ ಒಂದು ರೀತಿಯ ಹುಳಿ ರುಚಿಯ ಅರಿವು ಅವನಿಗೆ ಆಯಿತು. ಸವರ್ ಮೀನ್ಸ್ ಅನ್ ಅಸಿಡಿಕ್ ಆರ್ ಟಾರ್ಟ್ ಟೇಸ್ಟ್. ನಿಂಬೆ ಹಣ್ಣಿನ ತರ ಇರುವ ಹುಳಿಯ ರುಚಿಗೆ ಸವರ್ ಅಂತ ಹೇಳ್ತಾರೆ. SOUR, ಸವರ್. He thought that there was something wrong with the stick and threw it. Before he could try another stick, he wanted to rinse his mouth. Mara thought to himself that there was something defective or bad about that specific stick. ಆ ಕಡ್ಡಿಲಿ ಏನೋ ದೋಷ ಇದೆ ಅಂತ ಅಂದ್ಕೊಂಡು ಹಿ ಇಮಿಡಿಯೇಟ್ಲಿ ಥ್ರೂ ಇಟ್ ಅವೇ, ಅದನ್ನ ಎಸಿತಾನೆ. ಬಟ್ ಬಿಫೋರ್ ಪಿಕಿಂಗ್ ಅನದರ್ ಫ್ರೆಶ್ ಸ್ಟಿಕ್ ಅಂತಂದ್ರೆ ಇನ್ನೊಂದು ಕಡ್ಡಿಯಿಂದ ಹಲ್ಲುಜ್ಜುವ ಮುನ್ನ ಹಿ ವಾಂಟೆಡ್ ಟು ರಿನ್ಸ್ ಔಟ್ ಹಿಸ್ ಮೌತ್ ವಿತ್ ವಾಟರ್. ಅವನು ಬಾಯಿ ಮುಕ್ಕಳಿಸ್ಕೊಳ್ಳಲು ಇಚ್ಛೆ ಪಡ್ತಾನೆ. ರಿನ್ಸ್ ಮೀನ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ರಿನ್ಸ್? ರಿನ್ಸ್ ಮೀನ್ಸ್ ಟು ಕ್ಲೀನ್ ಆರ್ ವಾಶ್ ಔಟ್ ವಿತ್ ವಾಟರ್. ಬಾಯಿ ಮುಕ್ಕಳಿಸುವುದು ಅಂತ ಅರ್ಥ. He took some water from the stream, put it into his mouth, and after churning it around in his mouth, spat it out. Surprise! All the teeth which had been touched by that stick tumbled out of his mouth. Look at his action here. He gathered some water from the flowing stream. ಅವನು ಆ ತೊರೆಯಿಂದ ಸ್ವಲ್ಪ ನೀರನ್ನ ಕೈಗೆ ತಗೊಂಡು ಬಾಯಿಗೆ ಹಾಕೊಳ್ತಾನೆ. ಆಫ್ಟರ್ ಚರ್ನಿಂಗ್ ಇಟ್ ವಿಗರಸ್ಲಿ ಅಂತಂದ್ರೆ ಬಾಯೊಳಗೆ ಆ ನೀರನ್ನ ಚೆನ್ನಾಗಿ ಮುಕ್ಕಳಿಸಿ, he spat it out ಕಂಪ್ಲೀಟ್ಲಿ ಅಂತಂದ್ರೆ ಅದನ್ನ ಹೊರಗೆ ಉಗಿತಾನೆ. ಚರ್ನಿಂಗ್ ಮೀನ್ಸ್ ಮೂವಿಂಗ್ ಸಮಥಿಂಗ್ ಅರೌಂಡ್ ಅಗ್ರೆಸಿವ್ಲಿ, ಅಂದ್ರೆ ನೀರನ್ನ ಬಾಯೊಳಗೆ ಜೋರಾಗಿ ಅಲ್ಲಾಡಿಸೋದು ಅಂತ ಇದರ ಅರ್ಥ. ಸ್ಪ್ಯಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಸ್ಪಿಟ್. ಅಂದ್ರೆ ಸ್ಪ್ಯಾಟ್ ಅಂತಂದ್ರೆ ಉಗಿಯೋದು, ಸ್ಪಿಟ್ ಅಂದ್ರೆ ವರ್ತಮಾನ ಕಾಲ, ಸ್ಪ್ಯಾಟ್ ಭೂತಕಾಲ. ಸರ್ಪ್ರೈಸ್! All the teeth which had been touched by that stick tumbled out. Now comes the biggest twist. Surprise of surprises. ಅದೊಂದು ಮಹದ್ ಆಶ್ಚರ್ಯ. Every single tooth that had come into contact with that magical twig, ಆ ಕಡ್ಡಿಯಿಂದ ಸ್ಪರ್ಶಿಸಲ್ಪಟ್ಟ ಅವನ ಎಲ್ಲಾ ಹಲ್ಲುಗಳು ಟಂಬಲ್ಡ್ ರೈಟ್ ಔಟ್ ಆಫ್ ಹಿಸ್ ಮೌತ್. ಅಂದ್ರೆ ಈ ಪಟಪಟ ಅಂತ ಒಂದೊಂದಾಗಿ ಅವನ ಬಾಯಿಯಿಂದ ಹಲ್ಲುಗಳೆಲ್ಲ ಉದುರು ಬಿದ್ದವು. ಟಂಬಲ್ಡ್ ಔಟ್ ಮೀನ್ಸ್ something that fell out suddenly or rolled out. ಕೆಳಗೆ ಉದುರಿ ಬಿದ್ದವು ಅಂತ ಅರ್ಥ. Thank God I was saved because I had not brushed all the teeth. Otherwise I would not have had any teeth left to eat even rice. Mara immediately thanked heavens. ದೇವರಿಗೆ ಧನ್ಯವಾದಗಳು ಅಂತ ಹೇಳ್ತಾನೆ. He felt saved because he had not used that twig on all his teeth. ನಾನು ಎಲ್ಲಾ ಹಲ್ಲುಗಳನ್ನು ಈ ಕಡ್ಡಿಯಿಂದ ಉಜ್ಲಿಲ್ಲ, ಅದಕ್ಕೆ ಸದ್ಯ ಬದುಕೊಂಡೆ ಅಂತ ಅನ್ಕೊಳ್ತಾನೆ. ಇಲ್ಲ ಅಂತಂದ್ರೆ ಅದರ್ವೈಸ್
ಅದರ್ವೈಸ್ ಅಂತಂದರೆ ಇಲ್ಲದೆ ಹೋಗಿದ್ರೆ ಐ ವುಡಂಟ್ ಹ್ಯಾವ್ ಅ ಸಿಂಗಲ್ ಟೂತ್ ಲೆಫ್ಟ್ ಈವನ್ ಟು ಚೂ ಸಿಂಪಲ್ ರೈಸ್. ನನಗೆ ಗಂಜಿ ಅನ್ನ ತಿನ್ನಲು ಕೂಡ ಒಂದೇ ಒಂದು ಹಲ್ಲು ಕೂಡ ಬಾಯಲ್ಲಿ ಉಳಿತಾ ಇರಲಿಲ್ಲ ಅಂತ ಮಾರ ನಿಟ್ಟುಸಿರು ಬಿಡ್ತಾನೆ. ಐ ರಿಬ್ಯೂಕ್ಡ್ ಹಿಮ್. ಹೇ ಮಾರ, ಇಫ್ ಯು ವಾಂಟ್ ಟು ಟೆಲ್ ಲೈಸ್ ದೇ ಮಸ್ಟ್ ಅಟ್ ಲೀಸ್ಟ್ ಬಿ ಬಿಲೀವಬಲ್. ಹಿಯರಿಂಗ್ ದಿಸ್ ಅನ್ಬಿಲೀವಬಲ್ ಟಾಲ್ ಟೇಲ್ ದ ಆಥರ್ ರಿಬ್ಯೂಕ್ಡ್ ಹಿಮ್. ಲೇಖಕರು ಮಾರನ್ನ ಜೋರಾಗಿ ಗದರಿಸ್ತಾರೆ. ಹಿ ಸೆಡ್, ಹೇ ಮಾರ, ಇಫ್ ಯು ರಿಯಲಿ ವಾಂಟ್ ಟು ಕುಕ್ ಅಪ್ ಫೇಕ್ ಸ್ಟೋರೀಸ್. ಲೈಸ್ ಅಂತಂದರೆ ಏನು? ಸುಳ್ಳು ಅಂತ ಅರ್ಥ. ಲೈಸ್ ಅಂದರೆ ಸುಳ್ಳು ಹೇಳಬೇಕಾದ್ರೂ ದೇ ಮಸ್ಟ್ ಅಟ್ಲೀಸ್ಟ್ ಸೌಂಡ್ ಬಿಲೀವಬಲ್. ಸ್ವಲ್ಪ ಮಟ್ಟಿಗಾದರೂ ನಂಬೋ ಹಾಗೆ ಇರಬೇಕು ಮಾರ ಅಂತ ರಿಬ್ಯೂಕ್ಡ್ ಮೀನ್ಸ್ ಸ್ಕೋಲ್ಡೆಡ್ ಆರ್ ಎಕ್ಸ್ಪ್ರೆಸ್ಡ್ ಶಾರ್ಪ್ ಡಿಸ್ಅಪ್ರೂವಲ್. ಗದರಿಸೋದು ಅಥವಾ ತರಾಟೆಗೆ ತಗೊಳ್ಳೋದು ಅಂತ ಅರ್ಥ. ಮಾರ ಸೆಡ್, ಕಾಂಟ್ ಯು ಸಿ ದಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್? Then come and show me the plant. ಮಾರ ಡಿಫೆಂಡೆಡ್ ಹಿಮ್ಸೆಲ್ಫ್ ಇನ್ಸ್ಟೆಂಟ್ಲಿ. ಮಾರ ಅಂತಾನೆ, ನನ್ನ ಆ ಹಲ್ಲುಗಳೆಲ್ಲ ಬಿದ್ದು ಹೋಗಿ ಖಾಲಿಯಾಗಿರೋದು ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ಟು ಕ್ಯಾಚ್ ಹಿಸ್ ಲೈ ದ ಆಥರ್ ಚಾಲೆಂಜ್ಡ್ ಹಿಮ್. ಹಾಗಾದ್ರೆ ನಡಿ, ಆ ಹಲ್ಲು ಉದುರಿಸುವ ಗಿಡ ಎಲ್ಲಿದೆ ಅಂತ ನನಗೆ ಕಾಡಿನಲ್ಲಿ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ಮಾರ ಏನು ಹೇಳ್ತಾನೆ? ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್? ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಯು ಕ್ಯಾನ್ ಡೂ ಒನ್ ಥಿಂಗ್ ಸರ್. You can try brushing your teeth with each of them. ಅದಕ್ಕೆ ಮಾರ is very clever ಅಲ್ವಾ ಸ್ಟೂಡೆಂಟ್ಸ್? He gives a brilliant excuse. How can I point out that exact brush ಅಂತ ಕೇಳ್ತಾನೆ ಮಾರ ಇಲ್ಲಿ. ಕಾಡಿನಲ್ಲಿ ನೂರಾರು ಗಿಡಗಳಿವೆ ಸರ್, ಹಂಡ್ರೆಡ್ಸ್ ಆಫ್ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಯು ಕ್ಯಾನ್ ಡೂ ಒನ್ ಥಿಂಗ್, ನೀವು ಒಂದು ಕೆಲಸ ಮಾಡಿ ಸರ್. ಟ್ರೈ ಬ್ರಷಿಂಗ್ ಯರ್ ಟೀತ್ ವಿತ್ ಎವ್ರಿ ಸಿಂಗಲ್ ಪ್ಲಾಂಟ್ ಯು ಸಿ ಹಿಯರ್. ಅಂತಂದರೆ ಇಲ್ಲಿರುವ ಪ್ರತಿಯೊಂದು ಗಿಡದ ಕಡ್ಡಿಯಿಂದನೂ ನಿಮ್ಮ ಹಲ್ಲನ್ನು ಉಜ್ಜಿ ನೋಡಿ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ದಿಸ್ ಎಫೆಕ್ಟ್. ವೈ ಶುಡ್ ಐ? ಯು ಆರ್ ದ ಒನ್ ಹೂ ಇಸ್ ಲೈಯಿಂಗ್. ಅದಕ್ಕೆ ಮಾರ ಕಂಟಿನ್ಯೂಸ್, ಬೈ ಡೂಯಿಂಗ್ ದ್ಯಾಟ್ ವಿ ಕ್ಯಾನ್ ಈಸಿಲಿ ಡಿಸ್ಕವರ್ ವಿಚ್ ಪ್ಲಾಂಟ್ ಹ್ಯಾಸ್ ದಿಸ್ ಟೂತ್ ಡ್ರಾಪಿಂಗ್ ಪವರ್. ಆಗ ಯಾವ ಗಿಡಕ್ಕೆ ಆ ಶಕ್ತಿ ಇದೆ, ಆ ಎಫೆಕ್ಟ್ ಕೊಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ದ ಆಥರ್ ಸ್ನ್ಯಾಪ್ಸ್ ಬ್ಯಾಕ್. ಅಂದರೆ ಕೋಪದಿಂದ ಲೇಖಕರು ಹೇಳ್ತಾರೆ, ಹಿ ಸ್ನ್ಯಾಪ್ಸ್ ಬ್ಯಾಕ್ ಆಂಗ್ರಿಲಿ, ವೈ ಆನ್ ಅರ್ತ್ ಶುಡ್ ಐ ಸಫರ್? ನಾನು ಯಾಕೆ ಹಲ್ಲುಜ್ಲಿ? ಯು ಆರ್ ದ ಒನ್ ಟೆಲಿಂಗ್ ಲೈಸ್. ಇಲ್ಲಿ ಸುಳ್ಳು ಹೇಳ್ತಿರೋನು ನೀನು. ಸೊ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ವಿತ್ ಆಲ್ ದೋಸ್ ಪ್ಲಾಂಟ್ಸ್ ಅಂಡ್ ಡಿಸ್ಕವರ್ ದ ರೈಟ್ ಒನ್. ದೇರ್ಫೋರ್ ದ ಆಥರ್ ಟೆಲ್ಸ್ ಮಾರ, ನೀನೇ ಆ ಕಾಡಿನಲ್ಲಿರುವ ಎಲ್ಲ ಗಿಡಗಳಿಂದ ನಿನ್ನ ಹಲ್ಲನ್ನು ಉಜ್ಜಿ ಆ ಸರಿಯಾದ ಗಿಡ ಯಾವುದು ಅಂತ ನೀನೇ ಪತ್ತೆ ಹಚ್ಚಬೇಕು. ಅಂದರೆ ಡಿಸ್ಕವರ್ ಮಾಡಬೇಕು ಅಂತಂದರೆ ಏನು? ಯು ಹ್ಯಾವ್ ಟು ಫೈಂಡ್ ಔಟ್. ಪತ್ತೆ ಹಚ್ಚಬೇಕು ಅಂತ. ಡಿಸ್ಕವರ್ ಮೀನ್ಸ್ ಟು ಫೈಂಡ್ ಔಟ್, ಪತ್ತೆ ಹಚ್ಚೋದು ಅಥವಾ ಹುಡುಕೋದು ಅಂತ. ಮೈ ಗಾಡ್, ದೇರ್ ಆರ್ ಸೋ ಮೆನಿ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಐ ವೋಂಟ್ ಲಿವ್ ಲಾಂಗ್ ಎನಫ್ ಟು ಟ್ರೈ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಅದಕ್ಕೆ ಮಾರ ಏನಂತ ಹೇಳ್ತಾನೆ? ಮಾರ ಡ್ರಾಮ್ಯಾಟಿಕಲಿ ಕ್ರೈಸ್ ಔಟ್, ಮೈ ಗಾಡ್, ಅಯ್ಯೋ ದೇವ್ರೇ, there are countlessly many shrubs in the jungle. ನನ್ನ ಆಯುಷ್ಯ ಸಾಲೋದಿಲ್ಲ ಸರ್. ಕಾಡಿನಲ್ಲಿ ಎಷ್ಟು ಗಿಡಗಳಿದೆ ಅಂದರೆ ಪ್ರತಿಯೊಂದೂ ನಾನು ನೋಡ್ತಾ ಹೋದರೆ ನನಗೆ ಅಷ್ಟು ಆಯಸ್ಸಿಲ್ಲ ಅದನ್ನೆಲ್ಲಾನು ಟ್ರೈ ಮಾಡೋ ಅಷ್ಟು. ಐ ವೋಂಟ್ ಲಿವ್ ಲಾಂಗ್ ಎನಫ್ ಟು ಟೇಸ್ಟ್ ಆ್ಯಂಡ್ ಟ್ರೈ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್ ಒನ್ ಬೈ ಒನ್. ಅದಕ್ಕೆ ಆಥರ್ ಏನು ಹೇಳ್ತಾರೆ? ಹೇ ಮಾರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಒನ್ಸ್, ಯು ಮೇ ಫೈಂಡ್ ಒನ್ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ಅದಕ್ಕೆ ಇಲ್ಲಿ ಲೇಖಕರು, ಆಥರ್ ಟೀಸಸ್ ಹಿಮ್ ಪ್ಲೇಫುಲಿ, ಲೇಖಕರು ಜೋಕ್ ಮಾಡ್ತಾರೆ, ಹೇ ಮಾರ, ಇಫ್ ಯು ಕೀಪ್ ಎಕ್ಸ್ಪೆರಿಮೆಂಟಿಂಗ್ ಆ್ಯಂಡ್ ಟ್ರೈಯಿಂಗ್ ಡಿಫ್ರೆಂಟ್ ಪ್ಲಾಂಟ್ಸ್, ನೀನು ಬೇರೆ ಬೇರೆ ಗಿಡಗಳನ್ನ ಪ್ರಯತ್ನಿಸ್ತಾ ಹೋದರೆ, ಹೂ ನೋಸ್, ಯು ಮೈಟ್ ಆಕ್ಸಿಡೆಂಟ್ಲಿ ಹಿಟ್ ಅಪಾನ್ ಅ ಪ್ಲಾಂಟ್ ದಟ್ ಗ್ರೋಸ್ ಯರ್ ಟೀತ್ ಬ್ಯಾಕ್. ನಿನ್ನ ಬಿದ್ದ ಹಲ್ಲುಗಳನ್ನು ಮರಳಿ ತರುವ ಗಿಡವೂ ನಿನಗೆ ಸಿಗ್ಬೋದಲ್ವಾ ಅಂತ ಕೇಳ್ತಾರೆ. ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ಪ್ಲಾಂಟ್ ಐ ವಿಲ್ ಸ್ಟಂಬಲ್ ಅಪಾನ್? ಜಸ್ಟ್ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ. ಅದಕ್ಕೆ ಮಾರ ವರೀಸ್ ಜೆನ್ಯೂನ್ಲಿ, ಹೌ ಕ್ಯಾನ್ ಐ ಪ್ರಿಡಿಕ್ಟ್ ವಾಟ್ ಕೈಂಡ್ ಆಫ್ ಪ್ಲಾಂಟ್ ಐ ವಿಲ್ ಹಿಟ್ ಅಪಾನ್? ನನಗೆ ಆಕಸ್ಮಿಕವಾಗಿ ಯಾವ ಗಿಡನ ನಾನು ಮುಟ್ತೀನಿ ಅಂತ ಯಾರಿಗೆ ಗೊತ್ತು? ವಾಟ್ ಇಫ್ ಇಟ್ ಇಸ್ ಮೈ ಟೆರಿಬಲ್ ಲಕ್? ಒಂದು ವೇಳೆ ನನ್ನನ್ನು ಕೊಲ್ಲುವ ವಿಷದ ಗಿಡ ಸಿಕ್ಬಿಟ್ರೆ ನಾನು ಸತ್ತು ಹೋಗ್ಬಿಡ್ತೀನಲ್ವಾ ಸರ್ ಅಂತ ಮಾರ ಇಲ್ಲಿ ತನ್ನ ಕಥೆನ ಮುಗಿಸ್ತಾನೆ. ಸ್ಟಂಬಲ್ ಅಪಾನ್ ಮೀನ್ಸ್ ಟು ಫೈಂಡ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ಲಿ ಬೈ ಚಾನ್ಸ್, ಕಾಕತಾಳೀಯವಾಗಿ ಅಥವಾ ಆಕಸ್ಮಿಕವಾಗಿ ಕಂಡುಕೊಳ್ಳುವುದು ಅಂತ ಇದರ ಅರ್ಥ.
And that, dear students, is the hilarious argument between Mara and the author about missing teeth on page 20. ಮಾರನ ಈ ಅದ್ಭುತ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಐ ಹೋಪ್ ದಿಸ್ ಬ್ಲೆಂಡೆಡ್ ಇಂಗ್ಲಿಷ್ ಅಂಡ್ ಕನ್ನಡ ಎಕ್ಸ್ಪ್ಲನೇಷನ್ ಮೇಡ್ ದ ಚಾಪ್ಟರ್ ಕ್ರಿಸ್ಟಲ್ ಕ್ಲಿಯರ್ ಫಾರ್ ಯರ್ ಎಕ್ಸಾಮ್ಸ್. ಇಫ್ ಯು ಲವ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಇಟ್ ಅ ಲೈಕ್ ಮತ್ತು ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇಂಗ್ಲಿಷ್ ಸೋ ಈಸಿ ಫಾರ್ ಮೋರ್ ಲೈನ್ ಬೈ ಲೈನ್ ನೋಟ್ಸ್, passing packages and grammar master classes. Now let's move on to page 21. Then why are you asking me to try? Because you are the one who is accusing me of lying. Mara directly questions the author. ಅಂದ್ರೆ ನನ್ನನ್ನು ಯಾಕೆ ಆ ಗಿಡಗಳನ್ನ ಪರೀಕ್ಷಿಸಲು ಹೇಳ್ತಿದ್ದೀರಿ ಅಂತ ಮಾರಾ ಕೇಳಿದಾಗ the author answers that it is because Mara is the one. You are the one. ಅಂದ್ರೆ who is this you here? It is Mara. You are the one. Mara is the one who is creating these giant stories. ಯಾಕಂದ್ರೆ ನೀನೇ ನನ್ನ ಎದುರು ಸುಳ್ಳು ಹೇಳ್ತಾ ಇದೀಯಾ ಅಂತ ನಾನು ನಿನ್ ಮೇಲೆ ಆರೋಪ ಮಾಡ್ತಿದ್ದೀನಿ ಅಂತ ಲೇಖಕರು ಪ್ರತ್ಯುತ್ತರ ನೀಡ್ತಾರೆ. ಹಿಯರ್ ಅಕ್ಯೂಸಿಂಗ್ ಮೀನ್ಸ್ ಬ್ಲೇಮಿಂಗ್ ಸಮ್ವಾನ್ ವಿತೌಟ್ ಪ್ರೂಫ್. ಅಂದ್ರೆ ಸಾಬೀತ್ ಆಗದ ತಪ್ಪಿಗೆ ಬೇರೆಯವ್ರನ್ನ ದೂಷಿಸುವುದು ಅಥವಾ ಆರೋಪ ಮಾಡುವುದು ಅಂತ ಅರ್ಥ. ಸಪೋಸ್ ಯು ಕಮ್ ಅಪಾನ್ ದ ಒನ್ ದಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯೂತ್. The author cross questions him with a smile. ಲೇಖಕರು ತಮಾಷೆಯಾಗಿ ಕೇಳ್ತಾರೆ, ವಾಟ್ ಇಫ್ ವೈಲ್ ಸರ್ಚಿಂಗ್ ಯು ಸಡನ್ಲಿ ಹಿಟ್ ಅಪಾನ್ ಅ ಪ್ಲಾಂಟ್ ದಟ್ ಮೇಕ್ಸ್ ಯು ಯಂಗ್ ಅಗೇನ್. ಒಂದು ವೇಳೆ ನಿನಗೆ ಕಳೆದು ಹೋದ ಯೌವನನ ಅಥವಾ ತಾರುಣ್ಯವನ್ನ ಮರಳಿ ತಂದ್ಕೊಡೋ ಅಂತ ಗಿಡ ಸಿಕ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಲೇಖಕರು ಮಾರನನ್ನ ಕೇಳ್ತಾರೆ. ಯೂತ್ ರೆಫರ್ಸ್ ಟು ದ ಪೀರಿಯಡ್ ಆಫ್ ಲೈಫ್ when a person is young ಅಂತಂದ್ರೆ ಯೂತ್ ಅಂತಂದ್ರೆ ತಾರುಣ್ಯ ಅಥವಾ ಯವನಾವಸ್ಥೆ ಅಂತ ಅರ್ಥ. ಅದಕ್ಕೆ ಮಾರ ಏನು ಹೇಳ್ತಾನೆ, ಐ ಡೋಂಟ್ ಇವನ್ ವಾಂಟ್ ದ್ಯಾಟ್. ಇಫ್ ಐ ಬಿಕಮ್ ಯಂಗ್ ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್ ಅಂತ ಹೇಳ್ತಾನೆ. ಮಾರ ರಿಜೆಕ್ಟ್ಸ್ ದ ಆಫರ್ ಇಮಿಡಿಯೇಟ್ಲಿ. ಮಾರ ತಕ್ಷಣವೇ ಕೈ ಮುಗ್ದು ಹೇಳ್ತಾನೆ, ಅಯ್ಯೋ ಸರ್ ನನಗೆ ಅದು ಬೇಡವೇ ಬೇಡ. ಇಫ್ ಇಟ್ ಟರ್ನ್ಸ್ ಬ್ಯಾಕ್ ಇನ್ ಟು ಅ ಹ್ಯಾಂಡ್ಸಮ್ ಯಂಗ್ ಮ್ಯಾನ್ ಹಿ ವಿಲ್ ಹ್ಯಾವ್ ಟು ಗೋ ಥ್ರೂ ದ ಹೆಡ್ಏಕ್ ಆಫ್ ಗೆಟಿಂಗ್ ಮ್ಯಾರಿಡ್ ಆಲ್ ಓವರ್ ಅಗೇನ್. ನಾನು ಮತ್ತೆ ಹುಡುಗನಾದ್ರೆ ಮರಳಿ ಇನ್ನೊಂದು ಮದುವೆ ಆಗಬೇಕಾಗತ್ತೆ, ಆ ರಗಳೆ ನನಗೆ ಬೇಡ ಅಂತ ಮಾರ ಇಲ್ಲಿ ಹಾಸ್ಯ ಮಾಡ್ತಾನೆ. Let that be. But don't think that such a plant does not exist in our forest. He said and told me another story. Mara changes the topic. A madhve kate hagirli bidi sir, but warns the author never to assume that these miracle species are fake. ಆದರೆ ನಮ್ಮ ಕಾಡಿನಲ್ಲಿ ಇಂತಹ ಅದ್ಭುತ ಶಕ್ತಿಗಳಿರುವ ಗಿಡ ಇಲ್ಲ ಅಂತ ಮಾತ್ರ ತಪ್ಪು ತಿಳಿಬೇಡಿ. ಟು ಡಿಫೆಂಡ್ ದಿಸ್ ಪಾಯಿಂಟ್ ಹಿ ಲಾಂಚಸ್ ಇನ್ ಟು ಅ ಬ್ರ್ಯಾಂಡ್ ನ್ಯೂ ಇನ್ಸಿಡೆಂಟ್. ಈ ಥರ ಹೇಳ್ತಾ ಮಾರ ಮತ್ತೊಂದು ರೋಮಾಂಚಕ ಕಥೆಯನ್ನ ಆರಂಭಿಸ್ತಾನೆ. ಆ ಕಥೆ ಏನು ಅಂತಂದ್ರೆ, ಲಾಂಗ್ ಎಗೋ Mara and a friend of his laid a trap and caught a barking deer. Mara recalls a past hunt. ಅಂದ್ರೆ ಬಹಳ ವರ್ಷಗಳ ಹಿಂದೆ he and his hunting partner set up a secret net in the jungle. ಮಾರ ಮತ್ತು ಅವನ ಸ್ನೇಹಿತ ಸೇರಿ ಕಾಡಿನಲ್ಲಿ ಒಂದು ಬಲೆನ ಬೀಸಿರ್ತಾರೆ. And they successfully captured a unique forest animal called a barking deer. ಮತ್ತು ಆ ಬಲೆಯಲ್ಲಿ ಒಂದು ಕೂಗುವ ಜಿಂಕೆ ಬಾರ್ಕಿಂಗ್ ಡಿಯರ್ ಸಿಕ್ ಬೀಳುತ್ತೆ. Laid a trap means to set up a device to catch a prey. ಬಲೆ ಒಡ್ಡುವುದು ಅಥವಾ ಬಲೆ ಬೀಸುವುದು ಅಂತ ಇದರ ಅರ್ಥ. ಬಾರ್ಕಿಂಗ್ ಡಿಯರ್ ಇಸ್ ಅ ಸ್ಮಾಲ್ ವೈಲ್ಡ್ ಡಿಯರ್ ಸ್ಪೀಶೀಸ್. ನಾಯಿಯಂತೆ ಕೂಗುವ ಒಂದು ಜಾತಿಯ ಕಾಡು ಜಿಂಕೆ. As they had to divide it equally between them, they took it near to the stream, skinned it, cleaned, and divided the meat. Since they both caught it together, they needed to split the meat perfectly. ಅದನ್ನು ತಮ್ಮಿಬ್ಬರ ನಡುವೆ ಸಮಾನವಾಗಿ ಹಂಚ್ಕೊಳ್ಬೇಕಾಗಿದ್ರಿಂದ ದೇ ಕ್ಯಾರಿಡ್ ದ ಆನಿಮಲ್ ಟು ನಿಯರ್ ಬೈ ಸ್ಟ್ರೀಮ್. ಅವರು ಅದನ್ನ ಒಂದು ಹತ್ತಿರ ಹರಿತಾ ಇದ್ದ ಒಂದು ತೊರೆಯ ಬಳಿ ತಗೊಂಡು ಹೋಗ್ತಾರೆ. ರಿಮೂವ್ ಇಟ್ಸ್ ಔಟರ್ ಹೈಡ್ ಅಂದ್ರೆ ಸ್ಕಿನ್, ವಾಶ್ ದ ಪೀಸಸ್ ಕೇರ್ಫುಲಿ ಅಂಡ್ ಶೇರ್ಡ್ ದ ಪೋರ್ಷನ್ಸ್. ಅಲ್ಲಿ ಅದರ ಚರ್ಮ ಸುಲಿದು ಮಾಂಸನ ಸ್ವಚ್ಛಗೊಳಿಸಿ ಸಮಭಾಗವಾಗಿ ಮಾಡ್ಕೊಳ್ತಾರೆ. ಸ್ಕಿನ್ಡ್ ಮೀನ್ಸ್ ಟು ಸ್ಟ್ರಿಪ್ ದ ಸ್ಕಿನ್ ಆಫ್ ಅ ಹಂಟೆಡ್ ಅನಿಮಲ್. ಪ್ರಾಣಿಯ ಮೇಲಿನ ಚರ್ಮವನ್ನು ಸುಲಿಯುವುದು. ಹಿಯರ್ ಈಕ್ವಲಿ ಮೀನ್ಸ್ ಇನ್ ಐಡೆಂಟಿಕಲ್ ಅಮೌಂಟ್ಸ್ ಅಂದ್ರೆ ಸಮಾನವಾಗಿ ಅರ್ಧ ಭಾಗವಾಗಿ ಹಂಚ್ಕೊಳ್ಳೋದು. ದೆನ್ ದೇ wrapped their portions in some leaves and brought them home. To packet their dynamic share of fresh raw meat,
ದೇ wrapped it up using some large forest leaves. ಅವರು ತಮ್ಮ ಪಾಲಿನ ಮಾಂಸದ ತುಂಡುಗಳನ್ನು ಅಲ್ಲಿ ಕಾಡಿನಲ್ಲೇ ಇದ್ದ ಎಲೆಗಳಿಂದ ಸುತ್ತಕೊಳ್ತಾರೆ. ಅಂಡ್ ಸೇಫ್ಲಿ ವಾಕ್ಡ್ ಬ್ಯಾಕ್ ಹೋಮ್. ಅಂಡ್ ಸೇಫ್ಲಿ ವಾಕ್ಡ್ ಬ್ಯಾಕ್ ಟು ದ ರೆಸ್ಪೆಕ್ಟಿವ್ ಹೌಸಸ್. ಮತ್ತು ಆ ಮಾಂಸದ ಪೊಟ್ಟಣಗಳನ್ನ ಹೊತ್ಕೊಂಡು ಮನೆಗೆ ಬರ್ತಾರೆ. wrapped means ಕವರ್ಡ್ ಆರ್ ಎನ್ಕ್ಲೋಸ್ಡ್ ಇನ್ ಪೇಪರ್ ಆರ್ ಲೀವ್ಸ್. ಎಲೆಯಲ್ಲಿ ಅಥವಾ ಪೇಪರ್ನಲ್ಲಿ ಪೊಟ್ನ ಕಟ್ಟೋದು ಅಂತ ಅರ್ಥ. ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು cook. They prepared the masala with spices, put the water to boil, and opened the packet to take out the meat. Once inside Mara's kitchen, the dinner preparations began. ಮಾರನ ಮನೆಗೆ ಬಂದ ತಕ್ಷಣ ಅಡಿಗೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಶುರುವಾಗುತ್ತೆ. They ground up all the aromatic spices to make ರಿಚ್ ಮಸಾಲ. ಅವರು ಮಸಾಲೆ ಪದಾರ್ಥಗಳನ್ನೆಲ್ಲ ಅರೆದು ರೆಡಿ ಮಾಡ್ಕೊಳ್ತಾರೆ. ಪ್ಲೇಸ್ಡ್ ಅ ವೆಸಲ್ ಆಫ್ ವಾಟರ್ ಆನ್ ದ ಫೈರ್ ಟು ಬಾಯ್ಲ್. ನೀರನ್ನು ಕಾಯೋದಕ್ಕೆ ಅದನ್ನು ಒಲೆ ಮೇಲೆ ಇಡ್ತಾರೆ. ಆ್ಯಂಡ್ ಫೈನಲಿ ಅನ್ಟೈಡ್ ದ ಲೀಫ್ ಪ್ಯಾಕೆಟ್ ಟು ಥ್ರೋ ದ ಮೀಟ್ ಇನ್ಸೈಡ್. ಮತ್ತು ಕಡೆಯದಾಗಿ ಮಾಂಸನ ಪಾತ್ರೆಗೆ ಹಾಕಲು ಆ ಎಲೆಯ ಪೊಟ್ಟಣನ ಬಿಚ್ತಾರೆ. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್, ಇನ್ಸ್ಟೆಡ್ ಆಫ್ ಮೀಟ್ ದೆರ್ ವಾಸ್ ಅ ಲೈವ್ ವೈಲ್ಡ್ ಬಕ್. ಲುಕ್ ಅಟ್ ದ ಅನ್ಬಿಲೀವಬಲ್ ಶಾಕರ್ ಹಿಯರ್ ಸ್ಟೂಡೆಂಟ್ಸ್. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್ ಅಂತಂದ್ರೆ ಆಶ್ಚರ್ಯದ ಮೇಲೆ ಮಹಾ ಆಶ್ಚರ್ಯ. ಇನ್ಸೈಡ್ ದ ಕ್ಲೋಸ್ಡ್ ಲೀಫ್ ವ್ರಾಪರ್ there was no dead meat at all. Instead, a fully alive, breathing wild deer was standing there. ಅಲ್ಲಿ ಕತ್ತರಿಸಿದ ಮಾಂಸದ ತುಂಡುಗಳ ಬದಲಾಗಿ ಜೀವಂತವಾಗಿರುವ ಒಂದು ಕಾಡು ಜಿಂಕೆ ಅಲ್ಲಿ ಇರುತ್ತೆ. ವೈಲ್ಡ್ ಬಕ್ ಮೀನ್ಸ್ ಅ ಫುಲ್ಲಿ ಗ್ರೋನ್ ಮೇಲ್ ಡಿಯರ್ ಅಂತಂದ್ರೆ ಒಂದು ಗಂಡು ಕಾಡಿನ ಜಿಂಕೆ ಅಂತ ಅರ್ಥ. ದ ಮೊಮೆಂಟ್ ಇಟ್ ಸಾ ಮಾರಾ, ಇಟ್ ಜಂಪ್ಡ್ ಅಪ್ ಅಂಡ್ ರ್ಯಾನ್ ಔಟ್ ಆಫ್ ಹಿಸ್ house. The very second the magical resurrected deer looked directly at Mara. ಅದು ಮಾರನನ್ನ ನೋಡಿದ ತಕ್ಷಣ it caught fright. ಅದಕ್ಕೆ ಭಯ ಆಗುತ್ತೆ. leaped high into the air and dashed cleanly out of the house. ಗಾಬರಿಗೊಂಡು ಮೇಲೆ ಜಿಗಿದು ಅವನ ಮನೆಯಿಂದ ಆ ಜಿಂಕೆ ಓಡ್ ಹೊರಟೋಗುತ್ತೆ. When Mara was trying to catch it, as usual, Mara's wife ignorantly took the leaves and threw them into the fire. While Mara was running around frantically outside to catch the escaping animal, Mara ಆ ಜಿಂಕೆಯನ್ನ ಬೆನ್ನಟ್ಟಿ ಹಿಡಿಯಲು ಹೊರಗೆ ಓಡ್ತಾ ಇದ್ದಾಗ his wife, ಅವನ ಹೆಂಡತಿ, Mara's wife ಅಂದ್ರೆ his wife, without knowing anything about the leaves, miracle powers, ignorantly picked up those wrapper leaves and threw them straight into the burning cooking fire. ಅವನ ಹೆಂಡತಿ ಅಜ್ಞಾನದಿಂದ ಅಥವಾ ತಿಳುವಳಿಕೆ ಇಲ್ಲದೆ ಆ ಎಲೆಗಳನ್ನೆಲ್ಲ ಒಲೆಗೆ ಹಾಕಿ ಸುಟ್ಟು ಬೂದಿ ಮಾಡಿಬಿಟ್ಟಳು. ignorantly means ವಿತೌಟ್ ನಾಲೆಜ್ ಆರ್ ಅವೇರ್ನೆಸ್. ಅಂದ್ರೆ ಎಲೆಗಳ ಮಹತ್ವ ತಿಳಿಯದೆ ಅಜ್ಞಾನದಿಂದ ಕೆಲಸ ಮಾಡೋದು ಅಂತ ಇಲ್ಲಿ ಅರ್ಥ. When I heard the story, I was speechless and I did not ask Mara for any elaboration or explanation because this was the height of his inventive genius. The author states that hearing this completely impossible tale left him absolutely stunned. ಕಥೆಯನ್ನು ಕೇಳಿದ ಲೇಖಕರು ದಿಗ್ಭ್ರಮೆಗೊಂಡು ಮೂಕ ವಿಸ್ಮಿತರಾದರು, ಸ್ಪೀಚ್ಲೆಸ್ ಆದರು. He did not bother asking for more details or ಎಕ್ಸ್ಪ್ಲನೇಷನ್ಸ್. ಅವರು ಮಾರನಿಗೆ ಯಾವುದೇ ಹೆಚ್ಚಿನ ವಿವರಣೆಯನ್ನು ಕೇಳಲು ಹೋಗಲಿಲ್ಲ. ಬಿಕಾಸ್ ಇಟ್ ವಾಸ್ ಕ್ಲಿಯರ್ ದಟ್ ಮಾರಾ ಹ್ಯಾಡ್ ರೀಚ್ ದ ಅಬ್ಸಲ್ಯೂಟ್ ಪೀಕ್ ಆಫ್ ಹಿಸ್ ಕ್ರಿಯೇಟಿವ್ ಸ್ಟೋರಿ ಟೆಲ್ಲಿಂಗ್ ಇಮ್ಯಾಜಿನೇಷನ್. ಏಕೆಂದರೆ ಇದು ಹೊಸ ಹೊಸ ಕಥೆಗಳನ್ನು ಸೃಷ್ಟಿಸುವ ಮಾರನ ಕಲ್ಪನಾ ಶಕ್ತಿಯ ಪರಮಾವಧಿಯಾಗಿತ್ತು ಅಂತ ಲೇಖಕರಿಗೆ ಮನವರಿಕೆ ಆಯಿತು. ಇಲ್ಲಿ ಸ್ಪೀಚ್ಲೆಸ್ ಅಂತಂದ್ರೆ ಅನೇಬಲ್ ಟು ಸ್ಪೀಕ್ ಡ್ಯೂ ಟು ಇಮ್ಮೆನ್ಸ್ ಸರ್ಪ್ರೈಸ್, ಮಾತು ಹೊರಡದ ಸ್ಥಿತಿ ಅಂತ ಅರ್ಥ. ಇನ್ವೆಂಟಿವ್ ಜೀನಿಯಸ್ ಮೀನ್ಸ್ ಆನ್ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಫಾರ್ ಕ್ರಿಯೇಟಿಂಗ್ ಆರ್ ಇಮ್ಯಾಜಿನಿಂಗ್ ನ್ಯೂ ಥಿಂಗ್ಸ್. ಕಥೆ ಕಟ್ಟುವ ಅದ್ಭುತ ಜಾಣ್ಮೆ ಅಂತ ಇದರ ಅರ್ಥ. ಇಟ್ ಈಸ್ ನೋ ವಂಡರ್ ದಟ್ ದ ವೈಟ್ ಮ್ಯಾನ್ ಆಫ್ ಹುಲಿಹಿಂಡ್ಲು was prepared to give away his entire estate in exchange for these wonder plants. Now the author relates it to the planter. ಇಂತಹ ಜೀವರಕ್ಷಕ ಕಥೆಗಳನ್ನು ಕೇಳಿದ ಮೇಲಂತೂ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ದಟ್ ದ ಬ್ರಿಟಿಷ್ ಆಫೀಸರ್ ಫ್ರಮ್ ಹುಲಿಹಿಂಡ್ಲು was ready to sign away his vast properties. ಹುಲಿಹಿಂಡ್ಲಿನ ಬ್ರಿಟಿಷ್ ಅಧಿಕಾರಿ ತನ್ನ ಇಡೀ ಎಸ್ಟೇಟ್ ಅನ್ನು ಬರೆದುಕೊಡಲು ಸಿದ್ಧನಾಗಿರುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಲೇಖಕರು ಇಲ್ಲಿ
ಅಂದ್ಕೊಳ್ತಾರೆ, ಬಿಕಾಸ್ ಎನಿವನ್ ವುಡ್ ವಾಂಟ್ ಸಚ್ ಅ ವಂಡರ್ ಪ್ಲಾಂಟ್ in exchange for their wealth. Now it has been a long time since I sold that estate, and Mara is also dead and gone. Flash forward to the present day. A huge gap of time has passed. ಈಗ ಲೇಖಕರು ಆ ಎಸ್ಟೇಟ್ ಅನ್ನು ಮಾರಿ ಬಹಳ ವರ್ಷಗಳೇ ಕಳೆದು ಹೋಗಿವೆ. And the elderly storyteller Mara has also passed away. ಮತ್ತು ಪಾಪ ಮಾರಾ ಕೂಡ ಈಗ ಬದುಕಿಲ್ಲ, ಅವನು ಕೂಡ ಸತ್ತೋಗಿದ್ದಾನೆ. It is difficult to dismiss all of Mara's stories as bunkum. Some little detail remains to bother your conscience. Even though Mara is gone, the author admits it is highly challenging to reject all his tales as absolute garbage or pure nonsense. ಆದರೂ ಮಾರನ ಕಥೆಗಳನ್ನು ಕೇವಲ ಬಡಾಯಿ ಅಥವಾ ಸುಳ್ಳು ಅಂತ ಸಂಪೂರ್ಣವಾಗಿ ತಿರಸ್ಕರಿಸಲು ಲೇಖಕರಿಗೆ ಸಾಧ್ಯವಾಗ್ತಿಲ್ಲ. ದಿಸ್ ಇಸ್ ಬಿಕಾಸ್ some minor realistic details stay behind in the mind to scratch and puzzle the inner sense. ಏಕೆಂದರೆ ಆ ಕಥೆಗಳಲ್ಲಿನ ಯಾವುದೋ ಒಂದು ಸಣ್ಣ ವಿಷಯ ಇಂದಿಗೂ ಲೇಖಕರ ಮನಸ್ಸಾಕ್ಷಿನ ಕಾಡ್ತಲೇ ಇದೆ. ಡಿಸ್ಮಿಸ್ ಮೀನ್ಸ್ ಟು ರಿಜೆಕ್ಟ್ ಆರ್ ಟ್ರೀಟ್ ಸಮಥಿಂಗ್ ಆಸ್ ಅನ್ವರ್ದಿ ಆಫ್ ಕನ್ಸಿಡರೇಷನ್, ತಳ್ಳಿ ಹಾಕೋದು ಅಥವಾ ತಿರಸ್ಕರಿಸುವುದು ಅಂತ. ಬಂಕಮ್ ಮೀನ್ಸ್ ಅಬ್ಸಲ್ಯೂಟ್ ನಾನ್ಸೆನ್ಸ್ ಆರ್ ಫೇಕ್ ಟಾಕ್, ಬರೀ ಸುಳ್ಳು ಅಥವಾ ಬಡಾಯಿ ಮಾತು ಅಂತ. ಕಾನ್ಷಿಯನ್ಸ್ ಅಂತಂದರೆ ಮನಸ್ಸಾಕ್ಷಿ ಅಥವಾ ಅಂತಃಕರಣ, means your inner voice or moral mind. The total disinterest that Mara showed in trying to argue with us or convince us, for that matter, to lie or tell the truth continues to bother us. What deeply puzzles the author even today is Mara's absolute carelessness. ಅಂದರೆ ತಮ್ಮೊಂದಿಗೆ ವಾದಿಸಲು ಅಥವಾ ತಮ್ಮನ್ನು ನಂಬಿಸಲು ಮಾರಾ ಎಂದಿಗೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಮಾರಾ ಆನೆಸ್ಟ್ಲಿ ಶೋಡ್ ಟೋಟಲ್ ಡಿಸ್ಇಂಟ್ರೆಸ್ಟ್, ವೆದರ್ ಪೀಪಲ್ ಥಾಟ್ ಹಿ ವಾಸ್ ಟೆಲಿಂಗ್ ಅ ಫ್ಲಾಟ್ ಲೈ ಆರ್ ದ ಅಬ್ಸಲ್ಯೂಟ್ ಟ್ರೂತ್. ಅವನು ಸುಳ್ಳು ಹೇಳ್ತಿದ್ದಾನೋ ಅಥವಾ ನಿಜ ಹೇಳ್ತಿದ್ದಾನೋ ಅಂತ ಅವನ ಸಂಪೂರ್ಣ ನಿರಾಸಕ್ತಿ ಮತ್ತು ಉದಾಸೀನತೆಯೇ ಇಂದಿಗೂ ಲೇಖಕರನ್ನು ಗೊಂದಲದಲ್ಲಿ ಇಟ್ಟಿದೆ ಮತ್ತು ಕಾಡುತ್ತಿದೆ. ಡಿಸ್ಇಂಟ್ರೆಸ್ಟ್ ಮೀನ್ಸ್ ಟೋಟಲ್ ಇಂಡಿಫರೆನ್ಸ್, ಉದಾಸೀನತೆ ಅಥವಾ ನಿರಾಸಕ್ತಿ. ಬಾದರ್ means to constantly worry or disturb the peace of mind. ಅಂತರ್ಯದಲ್ಲಿ ಚಿಂತೆಗೀಡು ಮಾಡುವುದು ಅಂತ ಅರ್ಥ. All right, dear students, that brings us to the end of our line by line breakdown of page number 21. ಮಾರ್ನ ಕಥೆಗಳು ನಿಜವೂ ಸುಳ್ಳೋ ಎಂಬ ರಹಸ್ಯ ಲೇಖಕರ ಜೊತೆಗೆ ನಮ್ಮನ್ನು ಕಾಡ್ತಾ ಇದೆ ಅಲ್ವಾ? If this blended English Kannada explanation helped you easily grasp the core chapters, then give this video a huge like and share it with your classmates in your college groups. Make sure you click that subscribe button right now so you don't miss our final segment. We will meet you all very soon in part 4, where we will focus on page 22 and conclude this entire wonderful chapter together. Thank you for watching English So Easy. Keep learning and see you in part 4.